ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಗದೀಶ್. ಇವತ್ತು ನಾನು ನನ್ನ ಮನಸ್ಸಿನ ಒಂದು ಅದ್ಭುತ ಶಕ್ತಿಯ ಬಗ್ಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಅದೇನು ಅಂತ ನೋಡೋದಾದರೆ ಪ್ಲಾಸಿಬೋ ಎಫೆಕ್ಟ್. ಯಾವುದೇ ಔಷಧೀಯ ಗುಣವಿಲ್ಲದ ವಸ್ತುವನ್ನು ಔಷಧವೆಂದು ನಂಬಿ ತೆಗೆದುಕೊಂಡಾಗ ನಮ್ಮ ದೇಹ ಮತ್ತು ಮನಸ್ಸು ಅದಕ್ಕೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸುವುದೇ ಪ್ಲಾಸಿಬೋ ಎಫೆಕ್ಟ್ ಅಂತ ಕರಿತೀವಿ. ಇದನ್ನು ಒಂದು ಉದಾಹರಣೆ ಮುಖಾಂತರ ನೋಡೋದಾದರೆ, ಒಂದು ಯುದ್ಧದಂತಹ ಸಂದರ್ಭದಲ್ಲಿಯೂ ನಮ್ಮ ನಂಬಿಕೆ ಹೇಗೆ ಔಷಧಿಯಾಗಿ ಕೆಲಸ ಮಾಡಬಲ್ಲದು ಎಂಬುದಕ್ಕೆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ನಡೆದ ಒಂದು ಘಟನೆಯ ಅದ್ಭುತ ಸಾಕ್ಷಿಯಾಗಿದೆ. ಅಮೆರಿಕದ ವೈದ್ಯರಾದಂತಹ ಎನ್ರಿಕೆ ಬೀಚರ್ ಅವರ ಬಳಿ ಯುದ್ಧದಿಂದ ತೀವ್ರವಾಗಿ ಗಾಯಗೊಂಡ ಸೈನಿಕರೊಬ್ಬರನ್ನು ಶಸ್ತ್ರಚಿಕಿತ್ಸೆಗಾಗಿ ಕರೆತರ್ತಾರೆ. ಆದರೆ ಆ ಸಮಯದಲ್ಲಿ ಪೇಯ್ನ್ ಕಿಲ್ಲರ್ ಆಗಿ ನೀಡುತ್ತಿದ್ದಂತಹ ಮಾರ್ಫಿನ್ ಎಂಬ ನೋವು ನಿವಾರಕ ಔಷಧಿಯು ಖಾಲಿಯಾಗಿರುತ್ತೆ. ನೋವಿನಿಂದ ಬಳಲುತ್ತಿದ್ದ ಸೈನಿಕರಿಗೆ ಚಿಕಿತ್ಸೆ ನೀಡದೇ ಇರಲು ಸಾಧ್ಯವಾಗಲ್ಲ. ಅಂತಹ ಹತಾಶೆಯ ಪರಿಸ್ಥಿತಿಯಲ್ಲಿ ಬೀಚರ್ ಅವರಿಗೆ ಒಂದು ಉಪಾಯ ಒಳೆಯುತ್ತೆ. ಆ ಉಪಾಯ ಏನಪ್ಪ ಅಂದರೆ, ಶುದ್ಧ ಉಪ್ಪು ನೀರಿನ ದ್ರಾವಕವನ್ನೇ ಮಾರ್ಫಿನ್ ಇಂಜೆಕ್ಷನ್ ಬದಲಾಗಿ ನೀಡಲು ತೀರ್ಮಾನ ಮಾಡ್ತಾರೆ. ಆಶ್ಚರ್ಯಗತಿಯಾಗಿ ಕಾಣೋದೇನಂತ ಅಂದರೆ, ಆ ಉಪ್ಪು ನೀರಿನ ಇಂಜೆಕ್ಷನ್ ನೀಡಿದ ತಕ್ಷಣ ಸೈನಿಕನಿಗೆ ನೋವೆಲ್ಲ ಕಡಿಮೆ ಆಗುತ್ತೆ ಮತ್ತು ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡಿಸ್ಕೊಳ್ತಾನೆ. ಯಾವುದೇ ಔಷಧೀಯ ಗುಣವಿಲ್ಲದ ಉಪ್ಪು ನೀರು ಕೇವಲ ಸೈನಿಕನ ನಂಬಿಕೆಯ ಕಾರಣದಿಂದ ನೋವು ನಿವಾರಕದಂತೆ ಕೆಲಸ ಮಾಡುತ್ತೆ. ಅವನ ಮೆದುಳು ನೋವನ್ನು ಕಡಿಮೆ ಮಾಡುವಂತಹ ಎಲ್ಲ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತೆ. ಇದೆಲ್ಲ ಆದ ಬಳಿಕ ಬೀಚರ್ ಅವರು ದ ಪವರ್ಫುಲ್ ಪ್ಲಾಸಿಬೋ ಎಂಬ ಪ್ರಸಿದ್ಧ ಕೃತಿಯನ್ನು ಕೂಡ ರಚನೆ ಮಾಡ್ತಾರೆ. ಅದರಲ್ಲಿ 15ಕ್ಕೂ ವಿವಿಧ ರೀತಿಯ ಅಧ್ಯಯನಗಳನ್ನು ವಿಶ್ಲೇಷಿಸಿ 35%ಗಿಂತ ಅಧಿಕ ರೋಗಿಗಳು ಪ್ಲಾಸಿಬೋ ಮಾತ್ರೆ ಮತ್ತು ಔಷಧಿ ಪಡೆದು ಗುಣಮುಖರಾಗಿದ್ದಾರೆಂದು ಇಡೀ ಜಗತ್ತಿಗೆ ತೋರಿಸುತ್ತಾರೆ. ನಮ್ಮ ಮನಸ್ಸಿಗೆ ನಮ್ಮ ದೇಹವನ್ನು ನಿಯಂತ್ರಿಸುವ ಅದ್ಭುತ ಶಕ್ತಿ ಇದೆ. ಸಕಾರಾತ್ಮಕ ಯೋಚನೆಗಳು ಮತ್ತು ಬಲವಾದ ನಂಬಿಕೆಗಳು ನಮ್ಮ ಆರೋಗ್ಯದ ಮೇಲೆ ಎಂತಹ ಚಮತ್ಕಾರವನ್ನಾದರೂ ಮಾಡಬಲ್ಲದು ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಎಲ್ಲರಿಗೂ ಧನ್ಯವಾದಗಳು.